ನಾನೇ ನೀನಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವ. ಏನ್ ಸರ್ ಇವತ್ತು ಎಕ್ಸ್ಟ್ರಾ ಹ್ಯಾಪಿ ಆಗಿ ಕಾಣಿಸ್ತಾ ಇದ್ದೀರಾ? ಹೌದು, ನೀನ್ ನನ್ ಜೊತೆ ಇದ್ದಾಗ ನನ್ಗೆ ಹ್ಯಾಪಿ ಫೀಲ್ ಆಗುತ್ತಲ್ವಾ? ಹಲೋ, ಹಾ ಸರ್, ಓಕೆ ಸರ್, ಐ ವಿಲ್ ಡೂ ಇಟ್ ಸರ್. ಏನಾಯ್ತು? ಯಾಕೆ ತುಂಬಾ ಟೆನ್ಷನ್ ಅಲ್ಲಿ ಇರಂಗ್ ಕಾಣಿಸ್ತಾ ಇದೆಯಾ? ಬೇಬಿ, ನಮ್ಮ ಮ್ಯಾನೇಜರ್ ಕಾಲ್ ಮಾಡಿದ್ರು. ನಮ್ಮ ಆಫೀಸ್ಗೆ ದೊಡ್ಡ ಫಾರಿನ್ ಕ್ಲೈಂಟ್ ಸಿಕ್ಕಿದ್ದಾರೆ. ಅದಕ್ಕೆ ನಾನು ಡೀಟೇಲ್ ರಿಪೋರ್ಟ್ ಮತ್ತೆ ಮೇಲ್ ನ ಅವ್ರಿಗೆ ಕಳ್ಸ್ಬೇಕಂತೆ, ಇವತ್ತೇ ಕಳ್ಸ್ಬೇಕಂತೆ. ಅದನ್ನ ನನಗೆ ಹೇಳಿದಾರೆ ನಮ್ಮ ಮ್ಯಾನೇಜರ್. ಆಯ್ತು, ಇವಾಗ ನೀನ್ ಹಂಗ ಹೇಳಿ ನೀನ್ ಯಾಕೆ ಇಷ್ಟೊಂದು ಭಯ ಪಡ್ಕೊಂಡಿದ್ಯಾ ಅಂತ. ಅದು ಬೇರೆ, ಅವ್ರ ಫಾರಿನ್ ಕ್ಲೈಂಟ್, ಅವ್ರಿಗೆ ಮೇಲ್ ನ ಇಂಗ್ಲಿಷ್ ಅಲ್ಲೇ ಡ್ರಾಫ್ಟ್ ಮಾಡ್ಬೇಕು. ನನ್ಗೆ ಇಂಗ್ಲಿಷ್ ಬರುತ್ತೆ, ಆದ್ರೆ ಪರ್ಫೆಕ್ಟ್ ಇಂಗ್ಲಿಷ್ ಬರಲ್ಲ. ಫಾರಿನ್ ಕ್ಲೈಂಟ್ಸ್ಗೆಲ್ಲ ಒಂದ್ ಚಿಕ್ಕ ತಪ್ಪುನು ದೊಡ್ಡದಾಗ ಕಾಣಿಸುತ್ತೆ. ನಾನು ಇಷ್ಟು ದೊಡ್ಡ ಮೇಲ್ ನ ಹೆಂಗ್ ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ. ನಾನ್ ಇರ್ಬೇಕಾದ್ರೆ ನೀನ್ ಎಂತಕ್ ಭಯ ಪಡ್ಕೊಂತ್ಯಾ? ನಾನ್ ನಿನಗೆ ಯಾವಾಗ್ಲೂ ಹೆಲ್ಪ್ ಮಾಡ್ತೀನಿ ತಾನೆ. ಕ್ಲೆವರ್ ಟೈಪ್ ನ ಯೂಸ್ ಮಾಡು. ಕ್ಲೇವರ್ ಟೈಪ್ ಅಂದ್ರೆ ಏನು? ಕ್ಲೆವರ್ ಟೈಪ್ AI ಕೀಬೋರ್ಡ್. ಇದು ಆಂಡ್ರಾಯ್ಡ್ ಮತ್ತೆ ಐಫೋನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಇದ್ರಲ್ಲಿ ನೀನ್ ಹೆಂಗ್ ಬೇಕಿದ್ರು ಟೈಪ್ ಮಾಡು. ಬ್ರೋಕನ್ ಇಂಗ್ಲಿಷ್ ಆದ್ರೂ ಪರವಾಗಿಲ್ಲ. ಕ್ಲೆವರ್ ಟೈಪ್ ಇದನ್ನ ಈಸಿಯಾಗಿ ಕರೆಕ್ಟ್ ಮಾಡುತ್ತೆ. ಹೆಂಗೆ? ಇಲ್ಲಿ ನೋಡು, ನೀನ್ ಫಸ್ಟ್ ಐಕಾನ್ ನೋಡ್ತೀರಾ, ಅಲ್ಲಿ ನೀನ್ ಟ್ಯಾಪ್ ಮಾಡಿದ್ರೆ ಇದು ನಿನ್ ಗ್ರಾಮರ್ ನ ಕರೆಕ್ಟ್ ಮಾಡುತ್ತೆ. ಹಾಗೆ ನೀನ್ ಮಿಸ್ಟೇಕ್ಸ್ ಮಾಡಿದ್ಯೋ ಅದನ್ನೆಲ್ಲ ಕರೆಕ್ಟ್ ಮಾಡುತ್ತೆ. ಹಾಗೆ ನಿಂಗೆ ಪರ್ಫೆಕ್ಟ್ಲಿ ಪಾಲಿಶ್ಡ್ ಇಂಗ್ಲಿಷ್ ಸೆಂಟೆನ್ಸ್ ನ ಕೊಡುತ್ತೆ. ಹಾಗೆ ಇಲ್ಲಿ ಸೆಕೆಂಡ್ ಐಕಾನ್ ಇದೆಯಲ್ಲ, ಇದು ವರ್ಡ್ ಟೋನ್. ನೀನ್ ಇಲ್ಲಿ ಏನೇ ಸೆಂಟೆನ್ಸ್ ಟೈಪ್ ಮಾಡಿದ್ರು ನಿನ್ಗೆ ಪ್ರೊಫೆಷನಲ್ ಆಗಿ ಬೇಕಾ, ಕ್ಯಾಶುವಲ್ ಬೇಕಾ, ಪೊಲೈಟ್ ಬೇಕಾ, ಫನಿ ಬೇಕಾ, ನಿನ್ಗೆ ಯಾವ್ದೇ ಸ್ಟೈಲ್ ಬೇಕಿದ್ರು ಒನ್ ಟ್ಯಾಪ್ ಅಲ್ಲಿ ನೀನ್ ಇನ್ಸ್ಟೆಂಟ್ ಆಗಿ ಚೇಂಜ್ ಮಾಡ್ಕೊಡುತ್ತೆ. ಹೌದು, ನಾನ್ ಕ್ಲೈಂಟ್ ಗೆ ಪ್ರೊಫೆಷನಲ್ ಟೋನ್ ಅಲ್ಲೇ ಮೇಲ್ ನ ಇನ್ಸ್ಟೆಂಟ್ ಆಗಿ ರೆಡಿ ಮಾಡಬಹುದು. ಕ್ಲೆವರ್ ಟೈಪ್ ಅಲ್ಲಿ ಚಾಟ್ GPT ಕೂಡ ಇನ್ ಬಿಲ್ಟ್ ಇದೆ. ನೀನ್ ಯಾವ್ದೇ ಆಪ್ ಇಂದ ಏನ್ ಕ್ವಶನ್ ಬೇಕಿದ್ರು ಕೇಳ್ಬೋದು. ಹಾಗೆ ಇದನ್ನ ಆಲ್ರೆಡಿ 40 ಲಕ್ಷಕ್ಕೂ ಹೆಚ್ಚು ಜನ ಯೂಸ್ ಮಾಡ್ತಾ ಇದ್ದಾರೆ. ಬೇಬಿ, ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ನನ್ಗಂತೂ ಭಯ ಆಗೋಗಿತ್ತು ಕ್ಲೈಂಟ್ ನನ್ನ ಕೀಳಾಗಿ ನೋಡ್ಬಿಡ್ತಾರೆ ಅಂತ. ಆದ್ರೆ ನೀನ್ ನನ್ಗೆ ಯಾವಾಗ್ಲೂ ಒಂದ್ ದಾರಿ ತೋರಿಸ್ತೀಯಾ. ಥ್ಯಾಂಕ್ ಯು ಸೋ ಮಚ್.